ಸಮಸ್ತ ಕರುನಾಡ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ನಮಸ್ಕಾರಗಳು. ಕರ್ನಾಟಕ ಲೀಗಲ್ ಸರ್ವಿಸಸ್ ಇದು ನನ್ನ ಯೂಟ್ಯೂಬ್ ಚಾನಲ್ ಆಗಿದ್ದು, ಈ ಚಾನಲ್ನಲ್ಲಿ ತಮಗೆ ಸಿವಿಲ್, ಕ್ರಿಮಿನಲ್ ಹಾಗೂ ಫ್ಯಾಮಿಲಿ ಮ್ಯಾಟರ್ಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ನಾನು ಸಿವಿಲ್, ಕ್ರಿಮಿನಲ್ ಹಾಗೂ ಫ್ಯಾಮಿಲಿ ಮ್ಯಾಟರ್ನಲ್ಲಿ ಪರಿಣಿತಿ ಹೊಂದಿದ್ದು, ತಮ್ಮ ಯಾವುದೇ ದೂರುಗಳು ಹಾಗೂ ದಾವೆಗಳನ್ನು ಕಾನೂನಾತ್ಮಕ ರೀತಿಯಲ್ಲಿ ಬಗೆಹರಿಸಿಕೊಳ್ಳಲು ಶಕ್ತನಾಗಿರುತ್ತೇನೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನನ್ನ ಬಳಿ ಸುಮಾರು ಜನ ಕ್ಲೈಂಟ್ಗಳು ಬರ್ತಾರೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಪಡೆದುಕೊಳ್ಳಲು. ಅವರನ್ನು ವಿಚಾರಣೆ ಮಾಡಿದಾಗ ನಮಗೆ ತಿಳ್ಕೊಳ್ಳೋದೇನು ಅಂದರೆ, ನನ್ನ ಗಂಡ ನನ್ನನ್ನು ಸರಿಯಾಗಿ ನೋಡ್ಕೊತಾ ಇಲ್ಲ, ನನಗೆ ಡೈವರ್ಸ್ ಕೊಡಿಸಿ, ನನ್ನ ಗಂಡನಿಂದ ಮುಕ್ತಿ ಕೊಡಿಸಿ, ವಿಚ್ಛೇದನ ಕೊಡಿಸಿ ಅಂತ ಕೇಳುವವರೇ ಸುಮಾರು ಜನ. ಯಾಕೆ ವಿಚ್ಛೇದನ ಬೇಕು ನಿಮಗೆ ಅಂದರೆ, ನನ್ನ ಗಂಡ ಕುಡಿದುಕೊಂಡು ಬಂದು ಹೊಡಿತಾನೆ, ಮನೆಗೆ ಸರಿಯಾಗಿ ಯಾವುದೇ ರೀತಿ ಅವಶ್ಯಕತೆ ಇರುವಂಥ ಪದಾರ್ಥಗಳನ್ನು ತಂದು ಕೊಡೋದಿಲ್ಲ, ನನ್ನ ಯಾವುದೇ ಅವಶ್ಯಕತೆಗಳನ್ನು ಪೂರೈಸುವುದಿಲ್ಲ, ಕುಡ್ಕೊಂಡು ಬಂದು ಹೊಡೆಯೋದಲ್ದಿರ ಅವಾಚ್ಯ ವಾಕ್ಯಗಳಿಂದ ನನ್ನನ್ನು ಬೈದು, ನನ್ನ ಹೆತ್ತವರನ್ನು ಕೂಡ ಬೈದು ಅವರನ್ನು ಹೀಯಾಳಿಸ್ತಾರೆ. ನನಗೆ ನನ್ನ ಗಂಡನಿಂದ ಮುಕ್ತಿ ಕೊಡಿಸಿ, ವಿಚ್ಛೇದನ ಕೊಡಿಸಿ ಅಂತ ಕೇಳ್ಕೊಂಡು ಬರೋರೆ ಸುಮಾರು ಜನ ಇದ್ದಾರೆ. ಅದರಲ್ಲಿ ಸುಮಾರು ಜನ ಹೇಗೆ ಅಂದರೆ, ಮಹಿಳೆಯರು ಮನೆಯಲ್ಲೇ ಕೆಲಸ ಮಾಡಿಕೊಂಡು, ಅಂದರೆ ಗೃಹಿಣಿಯಾಗಿ ಮನೆಯನ್ನು ನಿಭಾಯಿಸಿಕೊಂಡು ಹೋಗುವವರೇ ಜಾಸ್ತಿ. ಅವರಿಗೆ ಕಾನೂನಾತ್ಮಕವಾಗಿ ಹೇಗೆ ಹೋರಾಟ ಮಾಡಬೇಕು ಅಂತ ತಿಳಿದಿರೋದಿಲ್ಲ. ಅವರು ನಮ್ಮ ಬಳಿ ಬಂದಾಗ, ನನ್ನ ಗಂಡ ಈ ರೀತಿ ನನಗೆ ಹಿಂಸೆ ಮಾಡ್ತಾನೆ, ನನಗೆ ವಿಚ್ಛೇದನ ಕೊಡಿಸ್ಬಿಡಿ, ಆದಷ್ಟು ಬೇಗ ನನ್ನ ಗಂಡನಿಂದ ಮುಕ್ತಿ ಕೊಡಿಸ್ಬಿಡಿ ಅಂತ ಕೇಳ್ತಾರೆ. ಅವರಿಗೆ ಜೀವನೋಪಾಯ ಹೇಗೆ ಪಡಿಬೇಕಂತ ತಿಳಿದಿರೋದಿಲ್ಲ. ಅಂಥವರಿಗೆ ನಾನು ಕೊಡುತ್ತಾ ಮಾಹಿತಿ ಏನಪ್ಪ ಅಂದರೆ, ನಿಮ್ಮ ಗಂಡನಿಂದ ನಿಮಗೆ ಯಾವುದಾದರೂ ರೀತಿ ಹಿಂಸೆಯಾಗಲಿ, ಕ್ರೌರ್ಯದಿಂದ ನಿಮ್ಮ ಮೇಲೆ ದರ್ಪ ತೋರುವುದಾಗಲಿ ಮಾಡಿದಾಗ, ತಾವು ಕೌಟುಂಬಿಕ ನ್ಯಾಯಾಲಯದಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೇಸನ್ನು ಹಾಕ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಯಾವಾಗ ನೀವು ಹಾಕಬೇಕಾಗುತ್ತೆ ಅಂದರೆ, ನಿಮ್ಮ ಗಂಡ ನಿಮಗೆ ಕುಡಿದುಕೊಂಡು ಬಂದು ಹೊಡೆದುವುದು, ಅಥವಾ ಯಾವುದೇ ಪರ ಸ್ತ್ರೀಯ ಜೊತೆ ಸಂಬಂಧವನ್ನಿಟ್ಟುಕೊಂಡು ನಿಮ್ಮನ್ನು ಹೀಯಾಳಿಸಿ, ಅಥವಾ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಅವಾಚ್ಯ ವಾಕ್ಯಗಳಿಂದ ಮಾತನಾಡಿ ನಿಮ್ಮನ್ನು ಹೊಡೆಯುವುದು, ಬಡಿಯುವುದು, ಮನೆಯಿಂದ ಆಚೆ ಹಾಕುವುದು ಮಾಡಿದಾಗ ಮಾತ್ರ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ತಾವು ಘನ ನ್ಯಾಯಾಲಯಗಳಲ್ಲಿ ಅಥವಾ ತಮಗೆ ಯಾವ ಊರಿನಲ್ಲಿರ್ತಿರೋ ಆ ನ್ಯಾಯಾಲಯಗಳಲ್ಲಿ ದಾವೆ ಹೂಡಲು ಅವಕಾಶ ಇರುತ್ತೆ. ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸು ರಿಜಿಸ್ಟರ್ ಆಗಬೇಕಂದ್ರೆ, ಮೊಟ್ಟ ಮೊದಲೇ ಬಾರಿಗೆ ನಿಮ್ಮ ಗಂಡ ನಿಮ್ಮ ಮೇಲೆ ಯಾವುದಾದರೂ ರೀತಿಯಲ್ಲಿ ಬಲಪ್ರಯೋಗ ಮಾಡಿದ್ದರೆ, ಅಥವಾ ನಿಮ್ಮ ಗಂಡನ ಮನೆಯಲ್ಲಿ ಯಾರಾದರೂ ನಿಮ್ಮ ಅತ್ತೆ, ಮಾವ, ನಾದಿನಿ, ಅವರ ಸಂಬಂಧಿಕರು ಯಾರೇ ನಿಮ್ಮ ಮೇಲೆ ದರ್ಪ ತೋರುವುದು, ಹೊಡೆಯುವುದು ಮಾಡಿದರೆ ಮಾತ್ರ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅನ್ನು ದಾವೆಯನ್ನು ಹೂಡಲಾಗುತ್ತದೆ. ಪ್ರಥಮವಾಗಿ ನಿಮ್ಮ ಮೇಲೆ ದೌರ್ಜನ್ಯ ನಡೆದಾಗ ತಾವು ತಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವರ ವಿರುದ್ಧ ಒಂದು ದಾವೆಯನ್ನು ಹಾಕಬೇಕಾಗುತ್ತೆ. ದಾವೆ ಅಂದರೆ ಕೋರ್ಟಿನ ಭಾಷೆಯಲ್ಲಿ ದಾವೆ. ಪೊಲೀಸರ ಹತ್ತಿರ ಹೋದಾಗ ಒಂದು ದೂರನ್ನು ದಾಖಲು ಮಾಡಬೇಕಾಗತ್ತೆ. ತಾವು ದೂರನ್ನು ದಾಖಲು ಮಾಡಿ ಪೊಲೀಸರಿಂದ ಒಂದು ಅಕ್ನಾಲೆಜ್ಮೆಂಟ್ನ ಪಡಿಬೇಕಾಗತ್ತೆ. ಆ ದೂರಿನಲ್ಲಿ ತಾವು ಎಷ್ಟು ಮಾಹಿತಿಯನ್ನು ನೀಡಬೇಕಂದ್ರೆ, ನಿಮಗೆ ನಡೆದಿರುವಂತಹ ಎಲ್ಲ ಕ್ರೌರ್ಯದ ಬಗ್ಗೆ ಹಾಗೂ ಅದಕ್ಕೆ ಸಂಬಂಧಪಟ್ಟವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಬರೆದಿರಬೇಕು. ತಾವೇ ಬರೀಬೇಕು. ಯಾಕೆಂದರೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅವರೇ ಪೊಲೀಸವರೇ ಬರ್ಕೊಂಡು ಬಿಡ್ತಾರೆ. ಅವ್ರಿಗೆ ಮಾಹಿತಿ ಎಷ್ಟು ಬೇಕೋ ಅಷ್ಟು ಮಾತ್ರ ಬರೆದಿರ್ತಾರೆ. ನಿಮಗೆ ಆಗಿರುವಂತಹ ನೋವು, ಸಂಕಟ ಅದರಲ್ಲಿ ಬರದೇ ಇರೋದಿಲ್ಲ. ನಾವು ಸುಮಾರು ಕೇಸ್ಗಳಲ್ಲಿ ನೋಡಿದ್ದೀವಿ. ಡೊಮೆಸ್ಟಿಕ್ ವೈಲೆನ್ಸಲ್ಲಿ FIR ಅಲ್ಲಿ ಹೆಸರಿರುತ್ತೆ, ಅದರಲ್ಲಿ ಯಾವುದೇ ಸಾರಾಂಶ ಇರೋದಿಲ್ಲ. ಆ ಥರ ಸಾರಾಂಶ ಇಲ್ಲದೇ ಇದ್ದಾಗ ದಾವೆಯನ್ನು ಹೂಡಿದಾಗ ನಿಮಗೆ ಅದರಿಂದ ತುಂಬ ಅನಾನುಕೂಲವಾಗುತ್ತದೆ. ಆದ ಕಾರಣಕ್ಕೆ ತಾವು ಒಂದು FIR ಲಾಡ್ಜ್ ಮಾಡುವಾಗ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಿನಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಗಂಡನಿಂದ ಹಾಗೂ ಅವರ ಮನೆಯವರಿಂದ ನಡೆದಿರತಕ್ಕಂತಹ ಕ್ರೌರ್ಯವನ್ನು ಸಂಪೂರ್ಣವಾಗಿ ಯಾವುದನ್ನು ಮರೆಮಾಚದೆ ಬರಿಬೇಕಾಗತ್ತೆ. ಅದನ್ನು FIR ಮಾಡಿಸಿಕೊಂಡು
ಕೌಟುಂಬಿಕ ನ್ಯಾಯಾಲಯದಲ್ಲಿ ಅವರ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ಬೋದು. ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನಲ್ಲಿ ಯಾರ್ಯಾರನ್ನ ಭಾಗಿ ಮಾಡಬಹುದು ಅಂದರೆ ಪಾರ್ಟೀಸ್ನ ಯಾರ್ಯಾರನ್ನ ಮಾಡ್ಬೋದು? ಕುಟುಂಬದಲ್ಲಿ ಇರುವಂತಹ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಇರುವಂತಹವರನ್ನು ಮಾತ್ರ ನೀವು ಪಾರ್ಟಿ ಮಾಡೋಕ್ಕೆ ಸಾಧ್ಯ. ನಿಮ್ಮ ಗಂಡನ ಜೊತೆ ಯಾರಾದರೂ ಅಫೇರ್ ಇಟ್ಕೊಂಡಿದ್ರೆ ಅಂದರೆ ಅನೈತಿಕ ಸಂಬಂಧ ಇಟ್ಕೊಂಡವ್ರನ್ನ ಅದರಲ್ಲಿ ಪಾರ್ಟಿ ಮಾಡೋಕ್ಕೆ ಬರೋದಿಲ್ಲ. ಘನ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ. ನೀವು ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಇರೋರನ್ನ ಮಾತ್ರನೇ ಅದರಲ್ಲಿ ಪಾರ್ಟಿ ಮಾಡಬೇಕಾಗುತ್ತೆ. ಆಗ ಮಾತ್ರ ಆ ಒಂದು ಪಿಟಿಷನ್ನು ದಾವೆ ನ್ಯಾಯಾಲಯದಲ್ಲಿ ಮಾನ್ಯತೆ ಪಡೆಯುತ್ತದೆ. ಇಲ್ಲ ಅಂದರೆ ಆ ಪಿಟಿಷನ್ನು ರಿಜೆಕ್ಟ್ ಆಗುವ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ನೀವು ಯಾವುದೇ ಪಿಟಿಷನ್ನ ಫೈಲ್ ಮಾಡಬೇಕಾದ್ರೆ ಮೊದಲು ಡೊಮೆಸ್ಟಿಕ್ ವೈಲೆನ್ಸ್ ಪಿಟಿಷನ್ನ ಫೈಲ್ ಮಾಡಬೇಕಾದ್ರೆ ಈ ಅಂಶಗಳನ್ನ ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ. ಬ್ಲಡ್ ರಿಲೇಷನ್ ಇರುವಂಥ ಮಾತ್ರ ವ್ಯಕ್ತಿಗಳನ್ನು ಅದರಲ್ಲಿ ಸೇರಿಸಬೇಕು, ಹೊರಗಿನ ವ್ಯಕ್ತಿಗಳನ್ನು ಸೇರಿಸಬಾರ್ದು. ಇದು ನಾನು ಈಗ ನೀಡಿರುವಂತಹ ಮಾಹಿತಿ ಡೊಮೆಸ್ಟಿಕ್ ವೈಲೆನ್ಸ್ಗೆ ಮಾತ್ರ ಸೀಮಿತವಾಗಿದ್ದು. ಇನ್ನು ಕೆಲವು ಮಾಹಿತಿಗಳು ಏನಂದರೆ, ಯಾವ ರೀತಿ ಗಂಡನಿಂದ ಮೇಂಟೆನೆನ್ಸ್ ಪಡಿಬೇಕು ಅಂದರೆ, ಕೆಲವು ಹೆಣ್ಣು ಮಕ್ಕಳಿರ್ತಾರೆ, ಅವರು ಯಾವುದೇ ರೀತಿ ಕೆಲಸಕ್ಕೆ ಹೋಗುತ್ತಿರೋದಿಲ್ಲ, ಮನೆ ಗೃಹಿಣಿಯರಾಗಿರ್ತಾರೆ. ಅಂತಹ ಹೆಣ್ಣು ಮಕ್ಕಳಿಗೆ ಗಂಡನಿಂದ ಹೇಗೆ ಮೇಂಟೆನೆನ್ಸ್ ಪಡಿಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ಈಗ ಈ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ನ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟಿರೋದು ತಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಮ್ಮ ಯಾವುದೇ ಸಮಸ್ಯೆ ಇದ್ದಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.